ಓಂ ಶ್ರೀ ಸಾಯಿರಾಮ್. ವಿದ್ಯಾವಾಹಿನಿ ಪ್ರಬಂಧ 5. ಶಿಕ್ಷಣವು ಪರಮಾತ್ಮನನ್ನು ಕುರಿತ ಆಧ್ಯಾತ್ಮಿಕ ಅನ್ವೇಷಣೆಯ ಸ್ವರೂಪವನ್ನೂ ಲಕ್ಷಣವನ್ನೂ ನಿರ್ಧರಿಸುತ್ತದೆ. ಅದು ನೈತಿಕತೆಯ ಚಿಲುಮೆಯಾಗಿ ತನ್ನ ನಿಜವಾದ ಲಕ್ಷಣವನ್ನು ಸಮರ್ಥಿಸಬೇಕು. ವಿದ್ಯೆಯೇ ಸಮರ್ಥನೆ. ಅದು ಎಲ್ಲ ಧರ್ಮಗಳಲ್ಲೂ ನಂಬಿಕೆಯ ಬೇರು. ಅದು ಧರ್ಮವನ್ನು ಒಪ್ಪುವಂತೆ, ಅದಕ್ಕೆ ಬದ್ಧವಾಗುವಂತೆ ಮನುಷ್ಯನ ಮನಸ್ಸನ್ನು ಸಿದ್ಧಪಡಿಸುತ್ತದೆ. ಆ ಪಥದಲ್ಲಿ ಅವನ ಬದುಕನ್ನು ನಿರ್ದೇಶಿಸುತ್ತದೆ. ಇದನ್ನೇ ತತ್ವಶಾಸ್ತ್ರ ಅಥವಾ ದರ್ಶನ ಎಂದು ಕರೆದಿದ್ದಾರೆ. ತತ್ವಶಾಸ್ತ್ರವೆನ್ನುವುದು ಜ್ಞಾನದ ಪ್ರೇಮ. ಜ್ಞಾನವು ಬೆಲೆ ಕಟ್ಟಲು ಸಾಧ್ಯವಾಗದ ಸಂಪತ್ತು. ಶಿಕ್ಷಣವೆನ್ನುವುದು ಆ ಜ್ಞಾನವನ್ನು ಅದರ ಮೌಲ್ಯದ ಮೇಲಿನ ಪ್ರೇಮದಿಂದ, ಕಷ್ಟಗಳಿಂದ ಹಿಂದೆಗೆಯದೆ ನಿರಂತರವಾಗಿ ಅನ್ವೇಷಿಸುವ ಕ್ರಿಯೆ. ವಸ್ತುಗಳು ತಳೆಯುವ ರೂಪಗಳನ್ನು, ಅವುಗಳ ತೋರಿಕೆಯನ್ನು ಭೇದಿಸಿ ನಿಜ ಸತ್ವವನ್ನು ಸಂಶೋಧಿಸಲು ವಿದ್ಯೆಯು ಪ್ರಯತ್ನಿಸುತ್ತದೆ. ಸತ್ಯವನ್ನು ತಿಳಿದುಕೊಳ್ಳಲೇಬೇಕು, ಅದರಲ್ಲೇ ಬದುಕಬೇಕು, ಸತ್ಯವನ್ನೇ ದರ್ಶಿಸಬೇಕು. ಇದೇ ವಿದ್ಯೆಯ ಕೆಲಸ. ವಿದ್ಯೆಯು ಪೂರ್ಣ ಜೀವನವನ್ನು ಅರಳಿಸುತ್ತದೆ. ಪಶ್ಚಿಮ ದೇಶಗಳಲ್ಲಿ ವಿದ್ಯೆಯು ಬಹುತೇಕ ತತ್ವಗಳು ಮತ್ತು ಕಲ್ಪನೆಗಳೊಂದಿಗೆ ವ್ಯವಹರಿಸುತ್ತದೆ. ಪೂರ್ವದಲ್ಲಾದರೆ ಸತ್ಯ ಮತ್ತು ಪೂರ್ಣತೆ ಅದರ ವಸ್ತು. ವಿದ್ಯೆಯು ಅನ್ವೇಷಿಸುವ ತತ್ವ ಇಂದ್ರಿಯಗಳ ವಲಯದಾಚೆ ಇದೆ. ಮನುಷ್ಯನು ದೇಹ, ಮನಸ್ಸು ಮತ್ತು ಆತ್ಮ ಎಂಬ ತ್ರಿವಳಿಗಳ ಸಂಯುಕ್ತವಾಗಿದ್ದಾನೆ. ಇದರ ಪರಿಣಾಮವಾಗಿ ಅವನ ವ್ಯಕ್ತಿತ್ವದಲ್ಲೇ 3 ಸ್ವಭಾವಗಳು ಮಿಶ್ರಣಗೊಂಡಿವೆ. ಮೊದಲನೆಯದು ಕೆಳಮಟ್ಟದ ಪಶು ಸ್ವಭಾವ. ಎರಡನೆಯದು ಪ್ರಾಪಂಚಿಕ ಜ್ಞಾನ ಮತ್ತು ಕುಶಲತೆ ತುಂಬಿದ ಮಾನವ ಸ್ವಭಾವ. ಮೂರನೆಯದು ಮನುಷ್ಯನ ಅಸಲಿ ಸ್ವಭಾವ, ಅಂದರೆ ದಿವ್ಯಾತ್ಮ ಸ್ವರೂಪ. ಈ ಮೂರನೆಯ ಸ್ವರೂಪವನ್ನು ಅರಿತುಕೊಂಡಿರುವುದು ಮತ್ತು ತನ್ನನ್ನು ಅದರಲ್ಲಿ ಸ್ಥಾಪಿಸಿಕೊಳ್ಳುವುದೇ ವಿದ್ಯೆ. ದೇಹವು 5 ವಸ್ತುಗಳಿಂದಾದ ಒಂದು ಯಂತ್ರವಾಗಿದೆ. ಅವು ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ. ಭಗವಂತನು ಅಗೋಚರನಾಗಿ ಈ ಯಂತ್ರವನ್ನು ನಡೆಸುತ್ತಿದ್ದಾನೆ. ದೇಹ ಒಂದು ಮರ. ಆತ್ಮ ಪ್ರೇಮವೇ ಅದರ ಬೇರು. ಆಸೆಗಳು, ಕೊಂಬೆ ರೆಂಬೆಗಳು, ಗುಣಗಳು, ಲಕ್ಷಣಗಳು, ನಡವಳಿಕೆಯ ರೀತಿ ನೀತಿಗಳು ಇವೆಲ್ಲ ಆ ಮರದ ಹೂವುಗಳು. ಸಂತೋಷ ಮತ್ತು ದುಃಖಗಳು ಮರವು ಕೊಡುವ ಹಣ್ಣುಗಳು. ಮಾನವ ದೇಹವೇ ಒಂದು ಜಗತ್ತು. ರಕ್ತವು ಎಲ್ಲ ಕಡೆಯೂ ಸಂಚಾರ ಮಾಡಿ ದೇಹದ ಪ್ರತಿಯೊಂದು ಭಾಗವನ್ನೂ ಚೇತನಗೊಳಿಸುತ್ತದೆ. ಈ ಜಗತ್ತಿನ ಪ್ರತಿಯೊಂದು ಬಿಂದುವಿನಲ್ಲೂ ಭಗವಂತನೇ ಹರಿಯುತ್ತಿದ್ದಾನೆ. ಆ ಮೂಲಕ ಸಕ್ರಿಯಗೊಳಿಸುತ್ತಿದ್ದಾನೆ, ಪ್ರಚೋದಿಸುತ್ತಿದ್ದಾನೆ. ಈ ಜಗತ್ತಿಗೆ ದಾರಿ ತೋರಿಸುವ, ಇದನ್ನು ರಕ್ಷಿಸುವ ತತ್ವ ಒಂದೇ, ಅದು ಪ್ರೇಮತತ್ವ. ಪ್ರತಿಯೊಂದು ರಾಷ್ಟ್ರದಲ್ಲೂ ಜನಾಂಗದಲ್ಲೂ ಸಂತೋಷವಿದೆ, ದುಃಖವಿದೆ, ಒಳ್ಳೆಯ ಬದುಕು, ಕೆಟ್ಟ ಬದುಕುಗಳಿವೆ. ಅದರದರ ಕಾರ್ಯ ಚಟುವಟಿಕೆಗಳ ಫಲಾಫಲಗಳಿಗನುಗುಣವಾಗಿ ಕೆಡುಕು ಎನಿಸಿಕೊಳ್ಳುವುದು ಕೂಡ ವಿರುದ್ಧ ದಿಕ್ಕಿನಿಂದ ನೋಡಿದಾಗ ಒಳಿತು ಆಗಿರಬಹುದು. ಏನನ್ನು ಮಾಡಬಾರದು, ನಿವಾರಿಸಬೇಕು ಎಂಬುದನ್ನು ಅದು ತೋರಿಸಿಕೊಡುತ್ತದೆ. ಅದು ಎಲ್ಲ ಕಾಲಕ್ಕೂ ಕೆಡುಕಾಗೇ ಉಳಿದಿರುವುದಿಲ್ಲ. ಅದು ತಾತ್ಕಾಲಿಕವಾದದ್ದು. ಒಳಿತನ್ನಾಗಲಿ ಕೆಡುಕನ್ನಾಗಲಿ ಎಂದೆಂದೂ ಬದಲಾಗದಂತಹ ಸ್ಥಿತಿಗಳು ಎಂದು ತೀರ್ಮಾನಿಸಲು ಸಾಧ್ಯವೇ ಇಲ್ಲ. ಮನುಷ್ಯನ ಮನಸ್ಸಿನ ಭಾವನೆಗಳು, ವೈಫಲ್ಯಗಳು ಕಾರಣವಾಗಿ ಕಾಣಿಸಿಕೊಂಡ ಪ್ರತಿಕ್ರಿಯೆಗಳೇ ಒಳಿತು ಕೆಡುಕುಗಳು ಎಂಬುದನ್ನು ವಿದ್ಯೆಯು ಸ್ಪಷ್ಟವಾಗಿ ತೋರಿಸಿಕೊಡುತ್ತದೆ. ಒಂದು ಉತ್ತಮವಾದ ಕೆಲಸಕ್ಕೂ ಉತ್ತಮತರವೆಂದು ತೋರುವ ಇನ್ನೊಂದಕ್ಕೂ ನಡುವೆ ಇರುವ ವ್ಯತ್ಯಾಸವನ್ನು ನಿರ್ಧರಿಸಲು ನಾವು ಶಕ್ತರಾಗಬೇಕು. ಹಾಗೆ ಮಾಡಲಾರದೆ ಹೋದರೆ ಏನಾಗುತ್ತದೆ? ತನಗೆ ಒಳಿತೆಂದು ಅನಿಸುವ ಮೊದಲನೆಯದನ್ನು ಹಿಡಿದುಕೊಳ್ಳುತ್ತಾನೆ, ಉಳಿದುವನ್ನು ಬಿಟ್ಟುಬಿಡುತ್ತಾನೆ. ಉತ್ತಮತರವಾದದ್ದು ಉತ್ತಮಕ್ಕೆ ಹಾನಿಕಾರಕವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಧಾರ್ಮಿಕ ನಡವಳಿಕೆಯು ಮನುಷ್ಯನನ್ನು ಧರ್ಮಯುತವಾಗಿ ನಡೆದುಕೊಳ್ಳಲು ಪ್ರೇರಿಸುವ ಹಾಗೆ ಕಷ್ಟಗಳು ಅವನಲ್ಲಿ ಕರುಣೆಯನ್ನೂ ದಾನಪರತೆಯನ್ನೂ ಪ್ರಚೋದಿಸುತ್ತವೆ. ಕರುಣೆಗೆ ಅನಿವಾರ್ಯ ಬೀಜರೂಪವಾಗಿದೆ. ತಪ್ಪು ನಡತೆಯಾಗಲಿ ಯಾತನೆಯಾಗಲಿ ಇಲ್ಲದೆ ಹೋಗಿದ್ದರೆ ಮನುಷ್ಯನು ಒಂದೋ ಪಶುವಾಗುತ್ತಿದ್ದನು, ಇಲ್ಲವೇ ಕಲ್ಲಾಗುತ್ತಿದ್ದನು. ಯಾತನೆಯ ಕರೆಗೆ ಓಗೊಟ್ಟು ಪ್ರತಿಕ್ರಿಯೆ ತೋರಿಸುವ ಸಾಮರ್ಥ್ಯ ಇಲ್ಲದ ವ್ಯಕ್ತಿಯೂ ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ವ್ಯತ್ಯಾಸ ಕಲ್ಪಿಸಲಾಗದ ಕುರುಡನ ಹಾಗೆ. ವಿವೇಚನಾರಹಿತ ಜನರು ವ್ಯವಹರಿಸುವುದೇ ಕುರುಡು ರೀತಿಯಲ್ಲಿ. ಕಾಮನೆಯು ಅಪೇಕ್ಷೆಗಳನ್ನು ಬೆಳೆಸುತ್ತದೆ. ಆಸೆಗಳೇ ಜನನ ಮರಣಗಳಿಗೆ ಕಾರಣ.
ಆಸೆಗಳೇ ಇಲ್ಲದೆ ಹೋದಾಗ ಮನುಷ್ಯನ ಹುಟ್ಟು ಸಾವುಗಳ ಚಕ್ರಕ್ಕೆ ಸಿಕ್ಕಿಕೊಳ್ಳಬೇಕಾಗಿಲ್ಲ. ಈ ಜನ್ಮದಲ್ಲಿ ಪೂರೈಕೆಯಾಗದೆ ಉಳಿದು ಹೋದ ಆಸೆಗಳ ಫಲವಾಗಿ ಮನುಷ್ಯನು ಮುಂದಿನ ಜನ್ಮವನ್ನು ಪಡೆಯುತ್ತಾನೆ. ಲೌಕಿಕ ವಸ್ತುಗಳ ಬಗೆಗೆ ಆಸೆಯ ಕುರುಹೂ ಇಲ್ಲದಂತಾಗಿಸಿಕೊಂಡವರು ಆತ್ಮ ಸತ್ಯದ ಸಾಕ್ಷಾತ್ಕಾರ ಪಡೆಯುತ್ತಾರೆ. ವಾಸ್ತವವಾಗಿ ದೇವರನ್ನು ಅರಿಯಬೇಕು, ದೇವರನ್ನು ಪ್ರೀತಿಸಬೇಕು, ಅವನ ಪ್ರೀತಿಯನ್ನು ಪಡೆಯಬೇಕು ಎನ್ನುವ ಆಸೆಯು ವ್ಯಕ್ತಿಯನ್ನು ಬಂಧನಕ್ಕೆ ಸಿಲುಕಿಸುವಂಥದ್ದಲ್ಲ. ಭಗವದರಿವು ತೊಳಗುತ್ತಾ ಮೂಡಿದಾಗ ಪ್ರತಿಯೊಂದು ಪ್ರಾಪಂಚಿಕ ಇಂದ್ರಿಯ ಕಾಮನೆಯೂ ಆ ಅರಿವಿನ ಜ್ವಾಲೆಗೆ ಸಿಕ್ಕಿ ಸುಟ್ಟು ಬೂದಿಯಾಗುತ್ತದೆ. ಕಾಮನೆಯು ಸತ್ತಾಗ ಜೀವಾತ್ಮವು ವಿಶ್ವಾತ್ಮದತ್ತ ತಿರುಗಿ ಪರಮಶಾಂತಿಯನ್ನು ಸವಿಯುತ್ತದೆ, ಅದರಲ್ಲಿ ದಿವ್ಯಾನಂದವನ್ನು ಪಡೆಯುತ್ತದೆ. ಆತ್ಮವು ಅಮೃತತ್ವವನ್ನು ಪಡೆಯಬೇಕಾದರೆ ಅನಾತ್ಮದೊಂದಿಗೆ ಇದ್ದ ಎಲ್ಲ ಸಂಪರ್ಕಗಳನ್ನು ಕತ್ತರಿಸಿ ಹಾಕಬೇಕು. ನಿಮ್ಮ ಬದುಕನ್ನು ರೂಪಿಸುವಲ್ಲಿ ನಿಮ್ಮ ಆಲೋಚನೆಗಳು ಬಹು ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ಗಮನಿಸುತ್ತಲೇ ಇದ್ದು ಒಳ್ಳೆಯವನ್ನು ಮಾತ್ರ ಸ್ವಾಗತಿಸಬೇಕು. ಮನುಷ್ಯನು ಆಲೋಚನೆಗಳ ಒಂದು ಮೂಟೆ. ವಿದ್ಯೆಯು ಮನುಷ್ಯನ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಸ್ಥಿರಗೊಳಿಸುತ್ತದೆ. ಆ ಮೂಲಕ ಆತ್ಮವಿದ್ಯೆಯ ನೆಲೆಗೆ ಏರುತ್ತದೆ. ಒಂದು ಉದಾಹರಣೆ: ಒಂದು ಕುರ್ಚಿಯು ನಿಮ್ಮ ಮನಸ್ಸಿನಲ್ಲಿ ನಿರ್ದಿಷ್ಟ ರೂಪವನ್ನು, ನಿರ್ದಿಷ್ಟ ಹೆಸರನ್ನು ಉಳ್ಳ ಭಾವನೆಯನ್ನು ಉಂಟುಮಾಡುತ್ತದೆ. ಮರ ಎನ್ನುವ ಶಬ್ದವು ಆ ವಿಚಾರವನ್ನಾಗಲಿ ನಾಮರೂಪಗಳನ್ನಾಗಲಿ ಉದ್ಬೋಧಿಸಲಾರದು. ಆ ನಾಮರೂಪದ ಮೌಲ್ಯವು ನೀವು ಮರಕ್ಕೆ ಕೊಡುವ ಉಪಯುಕ್ತತೆಯನ್ನು ಅವಲಂಬಿಸುತ್ತದೆ. ನಿಮಗೂ ವಸ್ತು ಜಗತ್ತಿಗೂ ಇರುವ ಸಂಬಂಧವು ಹೇಗಿರಬೇಕು ಎಂದರೆ, ಆಸೆಗಳು ಇಂಗಿಸಬೇಕೇ ಹೊರತು ಅವುಗಳನ್ನು ಹೆಚ್ಚು ಗಾಢವಾಗುವಂತೆ, ವ್ಯಾಪಕವಾಗುವಂತೆ ಮಾಡಬಾರದು. ನಿಜವಾಗಿ ಹೇಳಬೇಕೆಂದರೆ, ಯಾರೊಬ್ಬರೂ ಒಂದು ವಸ್ತುವನ್ನಾಗಲಿ ವಿಷಯವನ್ನಾಗಲಿ ಅದಿರುವಂತೆ ಅದಕ್ಕಾಗಿ ಮೆಚ್ಚುವುದಿಲ್ಲ. ವ್ಯಕ್ತಿಯು ಅದನ್ನು ಮೆಚ್ಚುವುದು, ಬಯಸುವುದು ಸ್ವಾರ್ಥ ಕಾರಣವಾಗಿ, ತನಗೋಸ್ಕರವಾಗಿ. ಯಾವುದೊಂದು ನಿರ್ದಿಷ್ಟ ಉದ್ದೇಶವಿಲ್ಲದೆ ಮನುಷ್ಯನು ಒಂದೇ ಒಂದು ಚಲನೆಯನ್ನೂ ಮಾಡುವುದಿಲ್ಲ. ಆದರೆ ವಿದ್ಯೆಯಿಂದ ದೊರಕುವ ಅರಿವು ಒಂದು ವಿಷಯವನ್ನು ಸ್ಪಷ್ಟಪಡಿಸುತ್ತದೆ: ವ್ಯಕ್ತಿಯು ತನ್ನನ್ನು ಪ್ರೇರಿಸುವ ಉದ್ದೇಶಕ್ಕೂ ಪೂರ್ತಿ ಹೊಣೆಗಾರನಲ್ಲ. ಕರ್ಮ ಅಥವಾ ಚಟುವಟಿಕೆ ಪೂರ್ತಿಯಾಗಿ ಅವನೊಬ್ಬನದೇ ಅಲ್ಲ. ವ್ಯಕ್ತಿಯ ಅಂತಸ್ತನ್ನು ಮೇಲಕ್ಕೆತ್ತುವುದು ಅಥವಾ ಕೆಳಕ್ಕೆಳೆಯುವುದು ಅವನ ಕರ್ಮವೇ. ಮರಣದಲ್ಲಿ ಕೆಲವು ಬೆಳವಣಿಗೆಗಳಾಗುತ್ತವೆ. ಅವು ಜೀವವನ್ನು ದುರ್ಬಲಗೊಳಿಸಿ ತಣ್ಣಗಾಗಿಸಿ ಬಿಡುತ್ತವೆ. ಆದರೆ ಆತ್ಮದ ಮೇಲೆ ಅವು ಯಾವ ಪರಿಣಾಮವನ್ನೂ ಉಂಟು ಮಾಡುವುದಿಲ್ಲ. ಆತ್ಮಕ್ಕೆ ಸಾವಿಲ್ಲ, ಅದನ್ನು ನಾಶಪಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ಸಾವಿಗೆ ಅಂಜಬಾರದು. ಮರಣವೆನ್ನುವುದು ಬದುಕಿನ ಇನ್ನೊಂದು ಹಂತ. ಅನಾರೋಗ್ಯದಿಂದ ಎಷ್ಟೇ ದೀರ್ಘಕಾಲ ಬಳಲುತ್ತಿರಲಿ, ಎಷ್ಟೇ ಗಂಭೀರ ರೂಪದ ಗಾಯಗಳಾಗಿರಲಿ, ಕಾಲವು ಸೂಚನೆ ಕೊಟ್ಟ ಕ್ಷಣಕ್ಕೆ ಮಾತ್ರ ಸಾವು ಬರುತ್ತದೆ. ಬದುಕಬೇಕೆಂಬ ಹಂಬಲವು ಕೊನೆಗೊಂಡಾಗ ಮತ್ತೆ ಜನನ ಇರುವುದಿಲ್ಲ. ಎಲ್ಲ ಕೈಗಳಲ್ಲೂ ಕೆಲಸ ಮಾಡುವುದು, ಎಲ್ಲ ಕಣ್ಣುಗಳ ಮೂಲಕ ನೋಡುವುದು, ಎಲ್ಲ ಕಿವಿಗಳ ಮೂಲಕ ಕೇಳುವುದು ಅದೇ ಒಂದೇ ಶಕ್ತಿಯೇ. ಇಡೀ ಮಾನವ ಜನಾಂಗವೇ ಏಕೈಕವಾದ ವಸ್ತುವಿನಿಂದಾಗಿದೆ. ಮಾನವ ದೇಹವು ಅಮೇರಿಕದಲ್ಲಿರಲಿ, ಚೈನಾದಲ್ಲಿರಲಿ ಅಥವಾ ಆಫ್ರಿಕಾದಲ್ಲೋ ಭಾರತದಲ್ಲೋ ಇರಲಿ, ಅದೇ ಮಾಂಸ, ರಕ್ತ, ಮೂಳೆಗಳಿಂದಲೇ ಆಗಿದೆ. ಹುಟ್ಟರಿವುಗಳು, ತಿಳಿವಳಿಕೆಗಳು ಎಲ್ಲರಿಗೂ ಒಂದೇ ಸಮ. ವೈಜ್ಞಾನಿಕ ವಿಧಾನದಿಂದ ಸಂಶೋಧನೆ ಮಾಡಿ ನೋಡಿದಾಗ ಕಲ್ಲು, ಮರಗಳಲ್ಲೂ ಲೋಹಗಳಲ್ಲೂ ಚೈತನ್ಯದ ಅರಿವಿರುವುದು ವ್ಯಕ್ತವಾಗುತ್ತದೆ. ಆತ್ಮವು ದೈವತ್ವದ ಒಂದು ಕಿಡಿ. ಅನ್ವೇಷಕರಿಗೆ ಅದರ ಸುಪ್ತ ಅಸ್ತಿತ್ವ ಅರಿವಾಗುತ್ತದೆ. ಭಗವಂತ ಒಬ್ಬನೇ. ವ್ಯಕ್ತಿಯ ರಾಷ್ಟ್ರೀಯತೆ ಯಾವುದೇ ಇರಲಿ, ಅವನ ಧರ್ಮ ಯಾವುದೇ ಇರಲಿ, ಆತ್ಮವಿದ್ಯೆಯ ವಿಜ್ಞಾನದಲ್ಲಿ ಅವನು ಪರಿಣತನಾದ ಪಕ್ಷದಲ್ಲಿ ಬ್ರಹ್ಮವನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಒಬ್ಬನೇ ಆದ ಭಗವಂತನಲ್ಲಿ ನಂಬಿಕೆ ಎನ್ನುವುದೇ ತಿರುಳು, ಅದೇ ಕೇಂದ್ರ ವಿಷಯ. ಇತರ ನಂಬಿಕೆಗಳು, ತತ್ವಗಳು, ಕಲ್ಪನೆಗಳು ಎಲ್ಲವೂ ಅದರ ಹೊರ ಅಂಚಿನಲ್ಲಿ ಸುತ್ತುತ್ತವೆ. ಜೈ ಸಾಯಿರಾಮ್.